ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲಾಮಿ, ಪ್ರಪಂಚದಲ್ಲಿ ಎಂತೆಂತ ಜ್ವಲಂತ ಸಮಸ್ಯೆಗಳಿದೆ, ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಒಂದು ಬಿಳಿ ಕೂದಲು ಬಗ್ಗೆ ತಲೆ ಕೆಡ್ಸ್ಕೊತಿದೆಯಲ್ಲಮ್ಮಿ. ಪಾಪ ನಮ್ಮ ಮಾಲಿನಿ ಮೇಡಮ್ ಅವರು ಅವ್ರ ಗಂಡ ಹೋಗಿರೋನು ವಾಪಸ್ ಬಂದಿಲ್ಲ ಅಂತ ಗಂಡ ಗುಂಡಿ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಇನ್ನು ನಮ್ಮ ಸೀತಮ್ಮನವರು ಅವ್ರಿಗೆ ತಕ್ಕದ ಸೊಸೆ ಬಂದಿಲ್ಲ ಅಂತೇಳಿ ಪಾಪ ಪಾಯಸದಲ್ಲಿ ಉಪ್ಪು ಹಾಕೊಂಡು ಕುಡಿತಾವ್ರೆ. ಅಂತದ್ರಲ್ಲಿ ನಿನ್ ಬಿಳಿ ಕೂದ್ಲು ಯಾವ ಸಮಸ್ಯೆ ಅಮ್ಮಿ? ಹಾಗಲ್ಲ ರೀ, ನನ್ನ ಇಷ್ಟು ವರ್ಷ ನನ್ನ ಕೂದ್ಲುನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ರೀ. ಕಷ್ಟಪಟ್ಟು ಸಾಕಿದ್ದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಒಂದ್ ಬಿಳಿ ಕೂದ್ಲು ಬಂದ್ಬಿಟ್ಟಿದಿಲ್ಲ ಅಂತ ಸಂಕಟ ಆಗ್ತಿದೆ. ಹೌದೌದು, ತುಂಬಾ ಚಿಕ್ಕ ವಯಸ್ಸು. ಈಗ 15 ತುಂಬಿ 16 ಕಾಲಿಡ್ತಾ ಇದೆ ಮಗು. ಏನನ್ಪೂರ್ಣ ನೀನು, ಈಗ ಹುಟ್ಟೋ ಮಕ್ಳಿಗೂ ಬಿಳಿ ಕೂದ್ಲು ಬರುತ್ತೆ, ಇನ್ ನಿನ್ ವಯಸ್ಸಿಗೆ ಬಿಳಿ ಕೂದ್ಲು ಬರದೇ ಇರತ್ತಾ? ಸೀತಮ್ಮ, ನನ್ ವಯಸ್ಸಿನ ಬಗ್ಗೆ ಮಾತಾಡ್ಬೇಡಿ ನೀವು, ನನಗಿನ್ನು ಚಿಕ್ಕ ವಯಸ್ಸೇನೆ. ಮತ್ತೆ ಹೇಳಿದನ್ನೇ ಹೇಳ್ತಿರಲ್ರಿ ಅನ್ಪೂರ್ಣ ಅವ್ರೆ. ಆಫ್ಟರ್ ಆಲ್ ಒಂದೇ ಒಂದ್ ಬಿಳಿ ಕೂದ್ಲಿಗೆ ಇಷ್ಟೊಂದು ಟೆನ್ಷನ್ ತಗೋತಾರ. ಆರಾಮಾಗಿರಿ. ಹೇಗ್ರಿ ಆರಾಮಾಗಿರ್ಲಿ? ನನಗಂತೂ ಬಿಳಿ ಕೂದ್ಲು ಇಟ್ಕೊಂಡು ಹೊರಗಡೆ ಹೋಗಕ್ಕೆ ಮನ್ಸೇ ಇಲ್ಲ. ನಾನು ಎಲ್ಲೂ ಹೋಗಲ್ಲಪ್ಪ, ಮನೇಲೇ ಇರ್ತೀನಿ. ಅಲ್ಲಾಮಿ, ಪಾರ್ಟಿಗೆ ಜನ ಬರೋದು ಪಾರ್ಟಿನ ಎಂಜಾಯ್ ಮಾಡಕ್ಕೆ. ಅದನ್ನ ಬಿಟ್ಟು ನಿನ್ ತಲೆನೆಲ್ಲ ಕೆದರ್ ಬಿಟ್ಟು ಬಿಳಿ ಕೂದ್ಲಿದೆಯಲ್ಲ ಅಂತ ಚೆಕ್ ಮಾಡಕ್ಕಲ್ಲ. ಸುಮ್ನೆ ಲೇಟ್ ಮಾಡಕ್ ಹೋಗ್ಬೇಡ. ಇಲ್ಲೇ ಲೇಟ್ ಆದ್ರೆ ಪಾರ್ಟಿ ಮುಗ್ದೋಗ್ಬಿಡುತ್ತೆ. ಬೇಗ ಬೇಗ ರೆಡಿಯಾಗಿ ಹೋಗು. ಇಲ್ಲ ರೀ, ಯಾರ್ ನನ್ನನ್ನ ನೋಡ್ಲಿಲ್ಲ ಅಂದ್ರು ಆ ಮೂಮ ಇದ್ದಾಳಲ್ಲ, ಅವಳು ದುರ್ಬಿನ್ ಹಾಕೊಂಡು ನನ್ನನ್ನೇ ನೋಡ್ತಿರ್ತಾಳೆ. ಅಕಸ್ಮಾತ್ ಏನಾದ್ರು ಅವಳ ಕಣ್ಣಿಗೆ ನಾನ್ ಬಿಳಿ ಕೂದ್ಲು ಬಿಟ್ಬಿಟ್ರೆ ಮುಗಿತು ನನ್ ಕತೆ. ಮೈಕೆ ಬೇಡ, ಹಾಗೆ ಊರ್ ಪೂರ್ತಿ ಟೌನ್ ಟೌನ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಅಯ್ಯೋ ಅನ್ಪೂರ್ಣ, ಓವರ್ ಆಯ್ತು ಅಂತ ಅನಿಸ್ತಿಲ್ವಾ ಇದು ಸ್ವಲ್ಪ? ಅಲ್ಲ, ತಲೆ ತುಂಬಾ ಬಿಳಿ ಕೂದ್ಲು ಬಂದವ್ರೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಒಂದೇ ಒಂದ್ ಬಿಳಿ ಕೂದ್ಲು ಬಂದಿದ್ದಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಲ್ಲ ನೀನು. ಅವ್ರಿಗೆ ಬಿಳಿ ಕೂದ್ಲು ಬಂದಿದೆ ಅನ್ನೋ ಚಿಂತೆಗಿಂತ ಅವ್ರಿಗೆ ವಯಸ್ಸಾಯ್ತಲ್ಲ ಅನ್ನೋ ಚಿಂತೆನೆ ಜಾಸ್ತಿ ಸೀತಮ್ಮ. ಆಗ್ಲೇ ನಾನು ಅಜ್ಜಿ ಪಾತ್ರ ಮಾಡ್ತಿದೀನಿ ಅಂದಾಗ ಎಷ್ಟು ಆಡ್ಕೊಂಡ್ ನಕ್ಕಿದ್ರು. ಇವಾಗ ನೋಡಿ, ಅವ್ರಿಗೆ ನಿಜವಾಗ್ಲೂ ಒಂದ್ ಬಿಳಿ ಕೂದ್ಲು ಬಂದಿದೆ. ಛೇ, ಇಷ್ಟು ಬೇಗ ನೀವ್ ಅಜ್ಜಿ ಆಗ್ಬಾರ್ದಾಗಿತ್ತು ರೀ ಮಾಲಿನಿ. ಅಜ್ಜಿ ಗಿಜ್ಜಿ ಅಂದ್ರೆ ಬಜ್ಜಿ ತಿನ್ನಕ್ಕೂ ಹಲ್ಲಿರ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಬಿಳಿ ಕೂದ್ಲು ಬಂದಿದೆ ಅಂತ ನಾನು ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದೀನಿ, ನೀವೆಲ್ಲ ತಲೆ ಕೆಡಿಸ್ತೀರಲ್ಲ. ನಾವೇನಿಲ್ಲಿ ಬೇಕು ಅಂತ ಬಂದ್ವಾ ಅನ್ಪೂರ್ಣ ಅವ್ರೆ? ನೀವು ಕತ್ತೆ ತರ ಕಿರ್ಚ್ಕೊಂಡಿರೋ ತಾನೆ ನಾವಿಲ್ಲಿ ಬಂದಿದ್ದು. ಅನ್ಪೂರ್ಣ ಅವ್ರೆ, ನೀವ್ ಹೀಗೆ ಆಡ್ತಾ ಇದ್ರೆ ನಾನೇ ಊರ್ ತುಂಬಾ ಹೋಗಿ ಅನ್ಪೂರ್ಣ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಒಂದೇ ಒಂದು ಬಿಳಿ ಕೂದ್ಲು ಬಂದಿದೆ, ನಾಳೆ ದಿನ ಜಾಸ್ತಿ ಆಗಿ ತಲೆ ತುಂಬಾ ಬಿಳಿ ಕೂದ್ಲು ಆಗುತ್ತೆ ಅಂತ ಟಾಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮಾಲಿನಿ, ದಯವಿಟ್ಟು ಹಾಗೆ ಮಾಡ್ಬೇಡಿ. ನಾನ್ ಮಾತಾಡಿದ್ ನಿಮಗ್ ಬೇಜಾರಾಗಿದೆ, ಕ್ಷಮಿಸ್ಬಿಡಿ. ಆದ್ರೆ ಈ ಬಿಳಿ ಕೂದ್ಲು ವಿಷಯ ಮಾತ್ರ ಯಾರಿಗೂ ಹೇಳ್ಬೇಡ್ರಿ. ಇದಕ್ಕೆ ಏನ್ ಮಾಡ್ಬೇಕು ಅಂತ ನಾನೇ ಯೋಚನೆ ಮಾಡ್ತೀನಿ. ಅಯ್ಯೋ ಕರ್ಮ ಕರ್ಮ ರೀ ಗೌಡ್ರೆ, ಏನ್ರಿ ನಿಮ್ ಹೆಂಡತಿ ರಂಪಾಟ? ಅಲ್ಲ, ಮನೇನೆ ತಲೆ ಮೇಲೆ ಬಿದ್ದಿರೋ ತರ ಆಡ್ತಾಳಲ್ಲ ನಿಮ್ ಹೆಂಡತಿ. ಒಂದೇ ಒಂದ್ ಬಿಳಿ ಕೂದ್ಲು ಬಂದಿದ್ದಕ್ಕೆ ಹೀಗೆ ಆಡ್ತಾಳಲ್ಲ. ನನ್ ತಲೆ ನೋಡಿ, ತಲೆ ತುಂಬಾ ಬಿಳಿ ಕೂದ್ಲಿದೆ, ಒಂದಾದ್ರೂ ಕಾಣಿಸ್ತಿದ್ಯಾ? ಬಣ್ಣ ಹಚ್ಕೊಂಡು ಓಡಾಡ್ತಿಲ್ವಾ ನಾನು? ಹಾಗೆ ನಿಮ್ ಹೆಂಡತಿಗೂ ಡೈ ಮಾಡ್ಕೊಂಡು ಓಡಾಡಕ್ ಹೇಳಿ.